ಒಂದು ಹಾವಲ್ಲ, ನೂರಾರು ಸಾವಿರಾರು ಹಾವುಗಳು ಬಂದ್ವಂತ. ಯಾಕೆಂದರೆ ಹಿರಣ್ಯಕಶಿಪು ನಮ್ಮ ರಾಜ, ಅವನ ಹತ್ರ ಅವನ ಶತ್ರುವಾದ ಅಥವಾ ಅವನಿಗೆ ವಿರುದ್ಧವಾಗಿ ಹೋಗುವ ವ್ಯಕ್ತಿಯನ್ನು ಹೊಡೆದೊಡಿಸಿದ್ವಿ ಅಂದರೆ ನಮ್ಮ ಮೇಲೆ ಸ್ವಲ್ಪ ಕಟಾಕ್ಷ ಜಾಸ್ತಿ ಬರುತ್ತೆ ಅಂತ ಹೇಳಿ ತಾನು ಮುಂದೆ ನಾನು ಮುಂದೆ ಅಂತ ಬಂದು ಕಚ್ಚಿದವು. ಕಚ್ಚಿದಾಗ ಏನಾಯಿತು, ಅವನಿಗೇನಾಯಿತು ಅಂತ ಕೇಳಿದರೆ, ಪ್ರಹ್ಲಾದರಾಜರು ಹೇಗಿದ್ರು? ಸತ್ವಾಸಕ್ತ ಮತಿಃಕೃಷ್ಣೇ. ಕೃಷ್ಣ ಸರ್ಪ ಬಂದು ಕಚ್ತಾ ಇದ್ದರೆ ಅವನು ಕೃಷ್ಣ ಪರಮಾತ್ಮನನ್ನು ನೆನೆಸ್ತಾ ಇದ್ದಂತೆ. ಸತ್ವಾಸಕ್ತಿ ಮತಃಕೃಷ್ಣೇ ದೃಶ್ಯಮಾನೋ ಮಹೋರಗೈ. ಸುತ್ತಲೂ ಕಪ್ಪು ಹಾವುಗಳಿವೆ. ಆ ಕಪ್ಪು ನೋಡಿದ ಕೂಡಲೇ ಕೃಷ್ಣ ನೆನಪಾಯಿತು. ಆ ಕೃಷ್ಣ ಅಂತ ಧ್ಯಾನ ಮಾಡ್ತಾ ಇದ್ದಾರೆ. ನ ವಿವೇದ ಆತ್ಮನೋ ಗಾತ್ರಂ. ದೇಹ ಮರೆತು ಬಿಟ್ರಂತೆ. ತಮ್ಮ ದೇಹ, ತನಗೊಂದು ದೇಹ ಇದೆ, ಆ ದೇಹಕ್ಕೆ ಹಾವು ಕಚ್ತಾ ಇದ್ದಾವೆ, ಯಾವ ಪರಿಜ್ಞಾನವೂ ಬರಲಿಲ್ಲ. ನ ವೇದಾತ್ಮನೋ ಗಾತ್ರಂ ತತ್ಸ್ಮೃತ್ವಾ ಹ್ಲಾದ ಸುಸ್ಥಿತ. ಮತ್ತೇನು ಮಾಡಿದ? ಭಗವಂತನ ಧ್ಯಾನದಿಂದಾಗಿ ಖುಷಿಯಿಂದ ನಗ್ತಾಗಿದ್ದಾರಂತೆ. ಇವು ಬಂದು ಕಚ್ಚಿ ಹೋಗ್ತಾ ಇದ್ದಾವಂತೆ. ಕಚ್ಚಿ ಹೋದಾಗ ಅವುಗಳ ಪರಿಸ್ಥಿತಿ ಏನಾಯಿತು ಅಂತ ಅವೇ ಹೇಳ್ಕೊಳ್ತವೆ. ರಾಜ, ನನಗೊಂದು ಹೆಗ್ಗಳಿಕೆ ಇತ್ತು, ಒಳ್ಳೆ ಹಲ್ಲಿದೆ, ಅವನ ಹತ್ರ ಹೋಗ್ಬೇಡಿ, ತುಂಬ ಚೆನ್ನಾಗಿ ಕಚ್ತಾನೆ ಅಂತ ನನ್ನ ಹತ್ರ ಬರ್ತಾ ಇರಲ್ಲ ಜನ, ಮರ್ಯಾದೆ ತೆಗೆದುಬಿಟ್ಟ ನಿನ್ನ ಮಗ. ಯಾಕೆ? ದಂಷ್ಟ್ರಾಹ ವಿಶೀರ್ಣಾಹ. ನನ್ನ ಹಲ್ಲು ಉದುರೋಯ್ತಪ್ಪ, ಅವನಿಗೆ ಕಚ್ಲಿಕ್ಕೆ ಹೋಗಿ ನನ್ನ ಹಲ್ಲು ಉದುರೋಯ್ತು. ಮಣಯ ಸ್ಫುಟಂತಿ ವಿಶೀರ್ಣಾಹ. ಚೆನ್ನಾಗಿ ಹೊಳೆಯೋ ಮಣಿ ಇತ್ತು ನನ್ನ ಹತ್ರ, ಅವನಿಗೆ ಕಚ್ಚೋ ರಭಸದಲ್ಲಿ ನನ್ನ ಮಣಿ ಬಿದ್ದೋಯ್ತು. ಅಂದರೆ ಹಾವುಗಳ ಹತ್ರ ಇದ್ದಂತಹ ಎಷ್ಟು ವೇಗದಿಂದ ಉದ್ವೇಗದಿಂದ ಕಚ್ಚಲಿಕ್ಕೆ ಹೊರಟಿದ್ದಾವೆ ನೋಡ್ರಿ. ನನ್ನ ಹಲ್ಲು ಮುರಿದೋಯ್ತು, ನನ್ನ ಹತ್ರ ಇದ್ದ ಮಣಿ ಬಿದ್ದೋಯ್ತು. ತಾಪೋ ಹೃದಯೇಶು ಕಂಪಃ. ಮನಸ್ಸಿನಲ್ಲಿ ತಾಪ ಆಗ್ತಾ ಇದೆ, ಉರಿತಾ ಇದೆ ನನಗೆ ಅಂತ. ಇನ್ನೊಬ್ಬರಿಗೆ ಉರಿ ಕೊಡಬೇಕು ಅಂತ ಬಂದರೆ ತಮ್ಮ ದೇಶ ಉರಿದು ಹೋಗತ್ತೆ. ಹಿಂಗೆ ಇನ್ನೊಬ್ಬರನ್ನು ಹಾಳು ಮಾಡಬೇಕು ಅಂತ ಹೋದರೆ ಮೊದಲು ನಮಗಾಗತ್ತೆ. ವಾದಿರಾಜ ಗುರು ಸಾರ್ವಭೌಮರು ಇದರ ಅಂಶವನ್ನೇ ಇಟ್ಕೊಂಡು ಒಂದು ಹೇಳ್ತಾರೆ. ತೃಣಾವರ್ತ ಅಮ್ಮನಿಗೆ ಕಣ್ಣಿಗೆ ಇದನ್ನು ಮಣ್ಣನ್ನು ಎರಚಿ ಕೂಸನ್ನು ಎತ್ಕೊಂಡು ಹೋದ ಕೃಷ್ಣನನ್ನು. ಏನಕ್ಕೆ? ಮೇಲಿಂದ ಕೆಳಗೆ ಬಿಸಾಕ್ತೀನಿ ಅಂತ. ಆದರೆ ಅದು ಆದದ್ಯಾರಿಗೆ? ತೃಣಾವರ್ತನಿಗಾಯಿತು. ಅದಕ್ಕೆ ಹೇಳ್ತಾರೆ, ತಮ್ಮ ಯೋಗ್ಯತಾನುಸಾರವಲ್ಲದ ಫಲವನ್ನು ಬಯಸಿದರೆ, ತಮಗಾಗದೇ ಇರುವ ಕೆಲಸವನ್ನು ಮಾಡಲಿಕ್ಕೆ ಹೋದರೆ ಅಯೋಗ್ಯ ಕಾಮಸ್ಯ ಕಥಂ ನ ಪಾತಃ. ಅಯೋಗ್ಯವನ್ನು ಭಗವಂತನನ್ನು ಮೇಲಿಂದ ಕುಕ್ಕಿ ಬಿಸಾಕ್ತೇನೆ ಅಂತ ಹೊರಟಂತಹ ವ್ಯಕ್ತಿಗೆ ತಿರುಗಿ ಬಾಣವಾಗಿ ಅದೇ ಆಯಿತು. ಹಾಗೆ ಇಲ್ಲೂ ಕೂಡ ಇವನನ್ನು ಕಚ್ಚಿ ಸಾಯಿಸ್ತೇವೆ ಅಂತ ಬಂದ ಸರ್ಪಗಳೆಲ್ಲವೂ ಹಲ್ಲು ಮುರ್ಕೊಂಡವು, ತಮ್ಮ ಕಳೆ ಕಳ್ಕೊಂಡವು. ಪ್ರಹ್ಲಾದರಾಜರನ್ನು ಉರಿಸಬೇಕು ಅಂತ ಅಂದ್ಕೊಂಡವು, ತಮ್ಮ ಎದೆಯಲ್ಲಿ ಉರಿ ಉಂಟಾಯಿತು. ನಾಸ್ಯತ್ವಚ ಸ್ವಲ್ಪಾಪೀಹ ಭಿನ್ನಂ. ಚೂರಾದರೂ ಸ್ವಲ್ಪ ತರ್ಚ್ತಲ್ವ, ತರ್ಚುವಾಗ ನಾವು ಮೈಕ್ರೋಸ್ಕೋಪಲ್ಲಿ ನೋಡಿದ್ರೆ ಚರ್ಮ ವಿಭೇದ ಆಗಿರುತ್ತೆ, ಚರ್ಮ ಸೀಳಿರುತ್ತೆ. ಒಂದೇ ಒಂದು ಚರ್ಮದ ಭಾಗದ ಸೀಳುವಿಕೆ ಆಗಿಲ್ಲ ಇವನಿಗೆ. ದಯವಿಟ್ಟು ನನ್ನ ಬಿಟ್ಬಿಡು, ಬೇರೆ ಏನಾದರೂ ಕೆಲಸ ಇದ್ದರೆ ನಾನು ನೆನಪಿಸ್ಕೊ ಬರ್ತೀನಿ ಅಂತ ಹೇಳಿ ಹೊರಟು. ಗಗನ ಮಿಗಿಲಾದ ಅಂತನ್ನುವಾಗ ಮಿಗಿಲಾದ ಶಬ್ದದಿಂದ ಈಗೊಂದು ಇಟ್ಕೋಬೇಕು. ಇದನ್ನು ಭಾಗವತದಲ್ಲೂ ಹೇಳಿದ್ದಾರೆ. ದಿಗ್ಗಜಗಳನ್ನ ಕರೆಸಿದಂತೆ, ದಿಗ್ಗಜಗಳು ಕೋರೆ ಇದ್ವು, ವಿಶಿಷ್ಟ ಕೋರೆಗಳು. ಅದನ್ನು ಹೇಳ್ತಾರೆ, ಸಂಕಟದಂತ ಮಿಶ್ರಾಹ. ಏನು ಅಂದರೆ, ಯಾರಾದರೂ ಹಿರಣ್ಯಕಶಿಪು ವಿರುದ್ಧವಾಗಿ ಹೋದರೆ ಅವರನ್ನು ಗಜಾಗಾರ ಕರ್ಕೊಂಬಂದು ತುಳಿಸೋದು, ತ್ಯೂಸೋದು, ಮಾಡೋದು, ಇದೆಲ್ಲವೂ ಕೂಡ ಅವನ ಒಂದು ಬೆಟಾಲಿಯನ್ನಲ್ಲಿ ಆಗ್ತಾಯಿತ್ತು, ಅವನ ಒಂದು ಆಸ್ಥಾನದಲ್ಲಿ. ಇವತ್ತಿಗೆ ಹೇಗೆ ಟೆರರಿಸ್ಟ್ಗಳನ್ನು ಟ್ರೈನ್ ಮಾಡ್ತಾರೋ ಹಂಗೆ ಇದು. ಏನೋ ದೇವರಿದ್ದಾನಂತೀಯ, ನನ್ನ ಬಿಟ್ಟು ಇನ್ನೊಬ್ಬ ಇದ್ದಾನ, ಹಂಗಾದ್ರೆ ತುಳಿಸ್ಕೋ ಅಂತ ಹೀಗೆ ಮಾಡ್ತಿದ್ದ. ಅವುಗಳನ್ನೆಲ್ಲ ಕರೆಸಿದ್ದ. ಬಾ 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 ಇವನನ್ನು ಕೊಲ್ರಿ. ಯಾಕೆ? ಇವನು ನನ್ನ ಕುಲಕ್ಕೆ ಬೆಂಕಿ ಇದ್ದಂಗಿದ್ದಾನೆ. ಅರಣಿಗೆ ಒಂದು ಕಿಡಿ ಬೆಂಕಿ ಸಾಕು ಇಡೀ ಅರಣಿಯನ್ನು ನಾಶ ಮಾಡಲಿಕ್ಕೆ. ಹಂಗೆ ಕಿಡಿ ಬೆಂಕಿ ಇದ್ದಂಗಿದ್ದಾನೆ, ನಾಶ ಮಾಡ್ರಿ ಅಂದರು. ಅವು ಎಲ್ಲ ಓಡಿ ಬಂತು. ಸ್ಮರತಸ್ತಸ್ಯ ಗೋವಿಂದಂ ಇಭದಂತ ಸಹಸ್ರಶ ಶೀರ್ಣ ವಕ್ಷಸ್ಥಲಂ ಪ್ರಾಪ್ಯ ಸಪ್ರಾಹ ಪಿತರಂ ಪತಿ. ಎದೆ ಮೇಲೆ ಕಾಲಿಟ್ಟು ತುಳಿದು ತಿವಿದು ಎಲ್ಲ ಮಾಡಿದವು. ಅವುಗಳ ದಂತ ಸಹಸ್ರವಾಗಿ ಹೋಳಾಗಿ ತಿವಿದು ಬಿತ್ತಂತೆ.
ಎದೆ ಮೇಲೆ ಕಾಲಿಟ್ಟು ಪ್ರಹ್ಲಾದರಾಜರನ್ನು ತುಳಿತಾ ಇದ್ದಾವೆ. ಆಗ ಪ್ರಹ್ಲಾದರಾಜರು ಅಪ್ಪನನ್ನು ನೋಡಿ ಹೇಳಿದ್ರಂತೆ, ಅಪ್ಪ ಅಂತ. ಯಾವುದಾದರೂ ಆನೆಗೆ ಏನಾದರೂ ಆಗಿದೆ ಅಂತೇಳಿ ಗೊತ್ತಾದರೆ ಎಲ್ಲ ಓಡಿ ಹೋಗ್ತಾರೆ ಉತ್ಸವದಲ್ಲಿ, ನೋಡಿದ್ದೀರಾ? ಮದ ಹತ್ತಿದೆ ಅಂದರೆ. ಅಂಥ ಮದ ಹತ್ತಿದ ಆನೆಗಳನ್ನು ಕರೆಸಿ ತುಳಿಸಬೇಕಾದರೂ ಕೂಡ ದೃಢ ಭಕ್ತಿ ನೋಡಿ ಪ್ರಹ್ಲಾದರಾಜರು. ದಂತ ಗಜಾನಾಂ ಕುಲಿಶಾಗ್ರ ನಿಷ್ಠುರಾ ಶೀರ್ಣಾಗ್ಯದೇತೆ ನಬಲಂ ಮಮೈತತ್. ಅಪ್ಪ, ನನ್ನ ಎದೆಗೆ ತಾಗಿ ವಜ್ರ ಸದೃಶವಾದಂತಹ ಇವುಗಳ ದಂತ ಎಲ್ಲ ಪುಡಿ ಆಯ್ತಲ್ವ, ಹಾಗಾದರೆ ನಾನು ಪವರ್ಫುಲ್ ಅಂತ ತಿಳ್ಕೊಳ್ಬೇಡ. ನನ್ನ ಬಲ ಅಲ್ಲಗಿದು. ಪಾಪ ವಿನಾಶನೋಯಂ ಜನಾರ್ದನಸ್ಯಾನುಸ್ಮರಣಾನುಭಾವ. ಎಲ್ಲರ ಜನ್ಮವನ್ನು ಜಾಲಾಡುವ ಜನಾರ್ದನನ ಸ್ಮರಣೆ ಮಾಡಿದೆ. ಅದರ ಪ್ರಭಾವದಿಂದಾಗಿ ಇವುಗಳಿಗೆಲ್ಲ ಈ ಗತಿಯಾಗಿದೆ. ಭಗವಂತನ ಬಲವೇ ಹೊರತು ನಂದೇನೂ ಬಲ ಇಲ್ಲ. ಇದಾದ ಮೇಲೆ ಇನ್ನೊಂದು ಹೇಳ್ತಾರೆ, ಅಯ್ಯೋ ಇವನನ್ನು ಹಂಗೆ ಮಾಡ್ರಿ ಹಿಂಗೆ ಮಾಡ್ರಿ ಅಂತ. ವನ್ಹಿಯನ್ನು ಕೊಡಿ, ಬೆಂಕಿ ಹಾಕಿ ಇವನನ್ನು. ಮಿಗಿಲಾದ ಅನ್ನೋದರಿಂದ ಇಟ್ಕೊಳ್ಬೇಕು ಇದನ್ನು. ಯಾಕಂದರೆ ಇದನ್ನು ಇಷ್ಟು ಚೆನ್ನಾಗಿ ಈ ಪುರಾಣ ಬಿಟ್ಟರೆ ಭಾಗವತಾದಿಗಳಿಂದ ನಾವು ಅರ್ಥೈಸ್ಕೊಳ್ಳಿಕ್ಕೆ ಆಗೋಲ್ಲ. ಬೆಂಕಿಗೆ ಹಾಕಬೇಕು ಅಂತಂದ್ರಂತೆ. ಎಲ್ಲರೂ ಖುಷಿಲಿ ಬಂದರು. ಕಟ್ಟಿಗೆ ಒಣ ಕಟ್ಟಿಗೆ ಆರಿಸ್ಕೊಂಬಂದರು. ಎಲ್ಲ ಚೆನ್ನಾಗಿರೋ ಇಟ್ಬಿಟ್ಟು ಅವನನ್ನು ಸುಡಬೇಕು ಅಂತ ಹೊರಟರು. ಎಲ್ಲರೂ ಊದ್ತಾ ಇದ್ದಾರೆ. ಮಹಾಕಾಷ್ಠಚಯಸ್ತ ಅಸುರೇಂದ್ರ ಸುತಂ ತತಃ ಪ್ರಜ್ವಾಲ್ಯದಾನವಾಹ. ಬೆಂಕಿ ಹಚ್ತಿದ್ದಾರೆ, ದೊಡ್ಡ ಬೆಂಕಿ. ಮಂಗಳಾರತಿ ಸ್ವಲ್ಪ ಹತ್ತಿರಕ್ಕೆ ಹಿಡಿದ್ಬಿಟ್ರು ಆಚಾರ ಅಂದರೆ ಕೈ ಸುಟ್ಟು ಹೋಯ್ತು ನಮ್ಮದು. ಅಂಥದ್ದು ನಾವು ಊಹಿಸ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ದೊಡ್ಡ ಕಟಿಯ ಗುಂಪಿನಲ್ಲಿ ಬೆಂಕಿ ಹಾಕಿದ್ದಾರೆ. ದದುಹು ಸ್ವಾಮಿನೋಜಿತ. ಗುರುಗಳು ಹೇಳಿದ್ದಾರೆ, ನಮ್ಮ ಒಡೆಯ ಹೇಳಿದ್ದಾನೆ, ಬೆಂಕಿ ಹಚ್ಚಿದ್ರು, ಕೂಸಿನ ತಳ್ಳಿದರು. ಎಷ್ಟು ಗಾಳಿಯಾಗಿದೆ, ಎಷ್ಟು ಬೆಂಕಿ ಬಂದು ಎಷ್ಟು ದಗದಗ ಉರಿದರೂ ಕೂಡ ಏನೂ ನಂಗೆ ಮಾಡೋಲ್ಲಪ್ಪ. ನದಹತಿ ಅತ್ರ ಸಮಂತತೋಹಂ. ನಂಗೊಂಚೂರು ಸುಡಲ್ಲ. ಯಾಕೆ ಸುಡಲ್ಲ? ನಂಗೆ ಹೆಂಗಿದೆ ಗೊತ್ತಾ? ಇನ್ನರ್ ಫೀಲಿಂಗ್ ಹೇಳ್ತೀನಿ ಕೇಳು ಅಂತ. ನೀವೇನೋ ಕಲ್ಪನೆ ಮಾಡ್ತಾಯಿದ್ದೀರಿ, ಬೆಂಕಿ ಇದೆ, ಗಾಳಿ ಊದ್ತಾ ಇದ್ದೀವಿ, ಚೆನ್ನಾಗಿ ಹೊತ್ತು ಉರಿಯುತ್ತೆ, ಸುಟ್ಟು ಹಾಕಿಬಿಡುತ್ತೆ ನನ್ನ ಅಂತ. ನಂಗೆ ಹೆಂಗೆ ಅನ್ನಿಸ್ತಿದೆ ಗೊತ್ತಾ? ನನಗೆ ಪಶ್ಯಾಮಿ ಪದ್ಮಾಹ ತರಣಾಸ್ತ್ರತಾನಿ ಶೀತಾನಿ ಸರ್ವಾಣಿ ದಿಶಾಂ ಮುಖಾನಿ. ಒದ್ದೆ ಮಾಡಿದ ಹುಲ್ಲುಗಳನ್ನು ಹಾಸಿ ಅದರ ಮೇಲೆ ಕಮಲ ಹಾಕಿ ಆ ಕಮಲದ ಮೇಲೆ ಮಲ್ಕೊಂಡ್ರೆ ಎಷ್ಟು ಸುರಳಿತವಾಗಿರ್ತದೋ ಹಂಗಿದ್ದೀನಿ ನಾನು. ಸುಮ್ಮನೆ ಪ್ರಯತ್ನ ಪಡಬೇಡಿ, ಎಲ್ಲ ಭಗವಂತ ನಂಗೆ ಅನುಗ್ರಹ ಮಾಡ್ತಾ ಇದ್ದಾನೆ ಅಂತ ಪ್ರಹ್ಲಾದರಾಜರ ಉತ್ತರ ಕೊಟ್ಟರಂತೆ. ತಲೆ ಕೆಟ್ಟೋಯ್ತಂತ. ಕರ್ಕೊಂಡು ಹೋಗಿ ಇವನನ್ನು ಕರ್ಕೊಂಡು ಹೋಗಿ ಅಂತ ಮತ್ತು ಉಪದೇಶ ಆಯಿತು. ಹಿಂಗೆ ಮಾಡಬೇಡ, ಯಾಕೋ ಪ್ರಹ್ಲಾದ ಹಿಂಗೆ ಮಾಡ್ತಿ, ನಿಂಗೆ ಯಾರು ಇದನ್ನೆಲ್ಲ ಹೇಳ್ಕೊಟ್ಟಿದ್ದು, ಹಂಗೆಲ್ಲ ಮಾಡಬೇಡ. ನೋಡು, ನಿಮ್ಮಪ್ಪ ನಂಗೆ ಹೇಳಿದ್ದಾರೆ, ನೀನು ಹಿಂಗೆ ಕಂಟಿನ್ಯೂ ಮಾಡಿದ್ರೆ ನಿಮಗೆ ಮುಂದಕ್ಕೆ ನಾವು ಮಾಟ ಮಂತ್ರ ಮಾಡಬೇಕಾಗತ್ತೆ. ಮಾಟ ಮಂತ್ರ ಮಾಡ್ತಾರೆ, ಕೂಡಿಸ್ಬಿಟ್ಟು ಮಾಟ ಮಂತ್ರ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು. ಭಗವಂತನ ಅನುಗ್ರಹ ಬಂತು. ಮಾಟ ಮಂತ್ರವೂ ಏನೂ ಆಗಲಿಲ್ಲ. ಭಗವಂತನ ಏನು ಕಿಂಚಿತ್ತೂ ಪ್ರಯೋಜನಕ್ಕೆ ಬರಲಿಲ್ಲ. ಆಗ ಬಂದು ಓಡ್ಕೊಂಬಂದು ಹೇಳ್ತಾರಂತೆ, ರಾಜ ಪ್ರಾಗಶಃ ಇವನು ಯಾವುದೋ ಮಾಟ ಮಂತ್ರಕ್ಕೂ ಬಗ್ಗದೇ ಇರುವಂತಹ ಮಾಯಾಶಕ್ತಿ ಹೊಂದಿದ್ದಾನೆ. ಮಾಯಾಶಕ್ತಿಯನ್ನು ನಾವೇನಾದರೂ PhD ಮಾಡಿದ್ದಾರಲ್ವ, ಅವ್ರ ಕೈಯಲ್ಲಿ ಇದನ್ನೇನಾದರೂ ಬೆಳೆಸ್ಬೋದಾ ನೋಡಿ, ವಿಚಾರ ಮಾಡಿ. ಯಾರು PhD? ಶಂಬರ ವಿದ್ಯೆ ಅಂತ ಹೆಸರು. ಶಂಬರಾಸುರ ವೆರಿ ಫೇಮಸ್ ಇನ್ ಮಾಟ ಮಂತ್ರಕ್ಕಿಂತ ಮಿಗಿಲಾದ ಈ ಮಾಯಾ ಇದರಲ್ಲಿ. ಅವನೇನು ಮಾಡ್ತಾ ಇದ್ದಾರೆ? ಶಂಬರಂಗೆ ಹೇಳಿದಂತೆ, ನೋಡು ಯಾವುದೋ ನಿನ್ನ ಸಿಲೆಬಸ್ಸಲ್ಲಿ PhD ಮಾಡಿದ್ದಾನೆ, ಇವನನ್ನು ಮಾಟ ಮಂತ್ರದಕ್ಕಿನ್ನೂ ಸೋಲಿಸ್ಲಿಕ್ಕಾಗಲಿಲ್ಲ, ನಿನ್ನ ಮಾಯಾಶಕ್ತಿಯಿಂದಾಗಿ ಏನಾದರೂ ಮಾಡಲಿಕ್ಕಾಗತ್ತಾ ನೋಡೋದು. ಶಂಬರನ್ನಂತೆ ತಲೆ ಕೆಡಿಸ್ಕೋಬೇಡ, ನಾನಿದ್ದೇನೆ ಅಂತ ಹೇಳಿ ಮಾಯಾ ಪ್ರವೇಶ ಮಾಡಿ ಅವನು ಕೃತ್ರಿಮವನ್ನು ಮಾಡಿ ಏನೇನೋ ಮಾಡ್ತಾ ಇದ್ದಾನೆ. ಸುದರ್ಶನ ಚಕ್ರ ಬರ್ತಾಗಿದೆ, ಭಗವಂತನ ಸುದರ್ಶನ ಚಕ್ರ ಬಂದು ಕಾಪಾಡ್ತಾಗಿದೆ ಅಂತ ವಿಷ್ಣು ಪುರಾಣ ಹೇಳುತ್ತೆ. ಇಲ್ಲ ನನಗೂ ಆಗೋಲ್ಲ, ಇದು ನಂದು ಅಲ್ಲ, ಇದು ನನಗಿಂತ ಮಿಗಿಲಾದ ಬೇರೆ ಯಾವುದೋ ಶಕ್ತಿ ಇದೆ, ಯಾವುದೋ ಕಾಪಾಡ್ತಾ ಇದೆ ಅವನನ್ನು ಅಂತ. ಒಂದು ಕೆಲಸ ಮಾಡಿ, ಬೆಟ್ಟದಿಂದ ಕೆಳಗೆ ಹಾಕಿ. ವಿಸ್ತೃತವಾಗಿದೆ, 4-5 ಅಧ್ಯಾಯಗಳಲ್ಲಿ. ಬೆಟ್ಟದಿಂದ ಕೆಳ ಹಾಕಿ, ದಹ್ಯಮಾನನಾದರೂ ರಕ್ಷಿತನಾದ, ಕೃತ್ರಿಮದಿಂದಲೂ ರಕ್ಷಿತನಾದ. ಹಾಗಾದರೆ ಒಂದು ಕೆಲಸ ಮಾಡಿ, ಬೆಟ್ಟದಿಂದ ಕೊನೆ ಹಾಕಿ, ಬೆಟ್ಟದಿಂದ ಹಾಕಿದಂತೆ ಭೂತಾಗಿ
ಹೂವನ್ನು ಕೈಯಲ್ಲಿ ಹಿಡಿಯುವಂತೆ ಆ ಕೂಸನ್ನು ರಕ್ಷಣೆ ಮಾಡಿದ್ರಂತೆ. ಕೆಳಗೆಲ್ಲ ಇವ್ರು ಅಂದ್ಕೊಂಡ್ರಂತೆ ಬಿದ್ದು ಅಸ್ಥಿಪಂಜರ ಉಳಿದಿರತ್ತಷ್ಟೇ, ಎಲ್ಲ ಹೊರಟೋಗಿರ್ತಾರೆ ಪ್ರಹ್ಲಾದ ಅಂತ. ಬಂದು ನೋಡ್ತಾರೆ, ಪ್ರಹ್ಲಾದನಿಗೆ ಕಿಂಚಿತ್ ಏನೂ ಆಗಿಲ್ಲ. ಇದನ್ನು ಬಂದು ಹೇಳಿದ್ರಂತೆ, ಒಂದು ಕೆಲಸ ಮಾಡಿ ಅಡುಗೆ ಭಟ್ರನ್ನು ಕರೀರಿ ಅಂತ. ಅಡುಗೆ ಭಟ್ಟ ಬಂದ. ಅವನಿಗೆ ಹೇಳ್ತಾರಂತೆ, ನೋಡು ನನ್ನ ಮಗ ಅಂತ ನೋಡಬೇಡ, ಅವನಿಗೆ ಗೊತ್ತಾಗದೇ ಇರುವ ಹಾಗೆ ಊಟದಲ್ಲಿ ವಿಷ ಹಾಕ್ಬಿಡು. ಯಾಕಂದ್ರೆ ಗೊತ್ತಾದರೆ ಕಳಿಸ್ತಿ ತಿನ್ನೋಲ್ಲ. ಸುಮ್ಮನೆ ಅಡುಗೆ ಊಟಕ್ಕೆ ಕೂತಿರ್ತೀವಿ, ಯಾರೋ ಹೇಳಿಬಿಟ್ಟಿರ್ತಾರೆ, ಇಲ್ಲ ರೀ ಏನೋ ಸ್ವಲ್ಪ ಹೆಚ್ಚು ಕಮ್ಮಿಯಾಗಿ ಸ್ವಲ್ಪ ಹಾಳಾದ ಕೊಬ್ಬರಿ ಹಾಕ್ಬಿಟ್ಟಿದ್ದಾರೆ ಅಂತ. ಕೊಬ್ಬರಿ ಹಾಕಿರೋ ಪದಾರ್ಥನೆಲ್ಲ ಮುಟ್ಟಕ್ಕೆ ಹೋಗಲ್ಲ. ಬೇಡ ನಮ್ಗೆ ಬೇಡ ಅಂತ. ಯಾಕಂದರೆ ಸ್ವಲ್ಪ ಕಿಂಚಿತ್ ವ್ಯತ್ಯಾಸವಾದರೂ ನಾವು ತೊಗೊಳ್ಳಲ್ಲ. ಹಂಗಾಗಿ ವಿಷ ಹಾಕಿದೆ ಅಂತ ಗೊತ್ತಾಗ್ಬಿಟ್ರೆ ಅವ್ನು ತಿಂದೇ ಹೋಗ್ಬೋದಾಗುತ್ತೆ. ವಿಷ ಹಾಕಿದ್ದೀನಿ ನಿಂಗೆ ಗೊತ್ತಾಗಬಾರ್ದು. ಚೆನ್ನಾಗಿ ರುಚಿಕರವಾಗಿ ಅಡುಗೆ ಮಾಡು, ಎಲ್ಲದಕ್ಕೂ ಒಂದೊಂದು ಹನಿ ನೈವೇದ್ಯಕ್ಕೆ ತೀರ್ಥ ಹಾಕ್ದಂಗೆ ವಿಷ ಹಾಕ್ಕೊಂಡು ಬಂದು ಕೊಟ್ಟುಬಿಡು ಅಂತ. ಆಯಿತು ಅಂತ ವಿಷವನ್ನು ಹಾಕಿ ಒಳ್ಳೆಯ ಅಡುಗೆಯನ್ನು ಮಾಡಿ ತರ್ತಾ ಇದ್ದಾರೆ. ವಿಷ ಮಿಷ್ಟವಾದ ಅನ್ನವನ್ನು ಪಾಯಸನ್ನು ತಿಂದು ನಿಶ್ಚೇಷ್ಟಿತನಾಗಿ ಮಲ್ಕೊಂಡು ಬೆಳಗ್ಗೆ ಎದ್ದಂತೆ ಅಡುಗೆಯನ್ನು ಹೇಳಿದಂತೆ, ಇಲ್ಲ ವಿಷನೂ ಕೆಲಸ ಮಾಡಲಿಲ್ಲ. ಹಂಗಾದರೆ ಬೇರೆ ಏನೋ ಇದೆ. ಇದು ನಾವೆಷ್ಟು ಸ್ವಲ್ಪ ಹಾಕಿದ್ಯಾ, ಇಲ್ಲಿ ಚೆನ್ನಾಗೇ ವಿಷ ಹಾಕಿದ್ದೀವಿ, ಆದರೂ ಏನೂ ಒಂದು ಕೆಲಸ ಆಗಲಿಲ್ಲ. ಹಾಗಾದರೂ ಒಂದು ಕೆಲಸ ಮಾಡೋಣಂತೆ, ಸಮುದ್ರಕ್ಕೆ ಸಿರಿ ಇನ್ನು. ಇಷ್ಟೆಲ್ಲ ಕಥೆಗಳಾಗಿವೆ. ಇಷ್ಟೆಲ್ಲ ಕಥೆಗಳನ್ನು ನಮಗೆ ಬೇರೆ ಪುರಾಣಗಳು ತಿಳಿಸ್ಕೊಳ್ಳಲ್ಲ. ಅದಕ್ಕೆ ಅಲ್ಲಿ ಹೇಳಿದರು, ನಗ ಪನ್ನಗ ವನಧಿ. ನಗ ಅಂದರೆ ಬೆಟ್ಟ ಆಯಿತು, ಪನ್ನಗ ಅಂದರೆ ಹಾವಾಯಿತು, ವನಧಿ ಗಗನ ಮಿಗಿಲಾದ ಅಗಣಿತ ಬಾಧೆಗಳೇ. ವನಧಿ ಅಂದರೆ ಸಮುದ್ರಕ್ಕೆ ಹಾಕ್ತಾ ಇದ್ದಾರೆ. ಸಮುದ್ರಕ್ಕೆ ಹಾಕುವಾಗ ಬರೀ ಸಮುದ್ರಕ್ಕೆ ಹಾಕಲಿಲ್ಲ, ಈಜ್ಕೊಂಬಂದ್ಬಿಡ್ಬೋದು ಅಂತ ಕಲ್ಲು ಕಟ್ಟಿ ದೊಡ್ಡ ಬಂಡೆಯನ್ನು ಕಟ್ಟಿ ಬಿಸಾಕ್ತಾ ಇದ್ದಾರೆ. ಏನೇ ಆದರೂ ಶಾಶ್ವತವಾಗಿ ಅಲ್ಲೇ ಉಳಿದು ಬಿಡಲಿ, ನೀರಲ್ಲಿ ಮೇಲೆ ಬರೋದೇ ಬೇಡ ಅಂತ. ಆಗ ಒಳಗೆ ಇಳಿದಾಗ ಸಂಧ್ಯಾಕಾಲ ಬಂತು, ಸಂಧ್ಯಾ ವಂದನೆ ಮಾಡಿದಾರಂತೆ. ಯಾಂ ಸದಾ ಸರ್ವಭೂತಾನಿ ಸ್ಥಾವರಾಣಿ ಚರಾಣಿ ಚ ಸಾಯಂ ಪ್ರಾತರ್ ನಮಸ್ಸಂತಿ ಸಾಮಾಂ ಸಂಧ್ಯಾಭಿರಕ್ಷತು. ಅಷ್ಟೇ ಅಲ್ಲ, ನಮೋ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣ ಹಿತಾಯ ಚ ಜಗದ್ಧಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಈ ಮಂತ್ರಗಳೆಲ್ಲ ಬರೋದಲ್ಲೇ. ಈ ಮಂತ್ರಗಳನ್ನು ಉಚ್ಚಾರಣೆ ಮಾಡ್ತಾ ಪ್ರಾರ್ಥನೆ ಮಾಡಿ ಸಂಧ್ಯಾ ವಂದನೆ ಮಾಡಿದ್ದಾರೆ. ಭಗವಂತನ ಅನುಗ್ರಹ ಮಾಡಿದ. ಮತ್ತೆ ಮೇಲೆದು ಬಂದು, ಇವನು ಏನು ಮಾಡಿದ್ರು ಸಾಲಕ್ಕಾಗ್ತಿಲ್ಲ, ಇದು ಯಾವುದು ನಮಗಾಗೋಲ್ಲ, ಏನಿದ್ರು ನೀನೇ ನೋಡಿಕೋ ಅಂತಂದಾಗ ಮತ್ತೊಮ್ಮೆ ಕೇಳಿದಾಗ ಆಗ ಉಪದೇಶ ಮಾಡಿದಾಗ, ನೋಡಿ ನೀನು ಸವೈ ಬಲಂ ಬಲಿನಂ ಚಾಪರೇಶಮಪ್ಪ, ನಿನಗೂ ಬಲ ಅವನೇ ಕೊಡ್ತಕ್ಕಂಥದ್ದು, ಯಾಕೆ ಸುಮ್ಮನೆ ಸಿಟ್ಟಾಗ್ತಿದ್ದಿ, ಯಾಕೆ ಅವನನ್ನು ದ್ವೇಷ ಮಾಡ್ತಿದ್ದಿ ಅಂತ ಹೇಳಿದಾಗ ಆಗ ಭಗವಂತನ ದ್ವೇಷದಿಂದಾಗಿ ಪ್ರಹ್ಲಾದನ ಮೇಲೆ ಕೋಪಗೊಂಡ. ಆಗ ಅವನನ್ನು ಸಂಹಾರ ಮಾಡಲಿಕ್ಕೆ ಬಂದ.